ವಿಠ್ಠಲ ಕುಮಾಯಿ ಜ್ಯೋತಿಷ್ ಶಾಲೆಗೆ ಸ್ವಾಗತ ಸುಸ್ವಾಗತ. ರಘುವೀರ್ ಪುರುಷ 2 ಜನವರಿ 1987 7 ಗಂಟೆ 45 ಬೆಳಗ್ಗೆ ಬೆಂಗಳೂರಲ್ಲಿ ಜನನ. ಶ್ರವಣ ನಕ್ಷತ್ರ, ದ್ವಿತೀಯ ಪಾದ, ಮಕರ ರಾಶಿ, ಮಕರ ಲಗ್ನ. ನೋಡಿ 27 ನಕ್ಷತ್ರ ಟೋಟಲ್. ಅದರಲ್ಲಿ 2 ನಕ್ಷತ್ರ ಅಗ್ನಿಶ್ರೇಷ್ಠ, 1 ಶ್ರವಣ ನಕ್ಷತ್ರ. ಇದನ್ನು ಲಕ್ಷ್ಮೀ ಪಾದಕ್ಕೆ ಹೋಲಿಸ್ತಾರೆ. ಅದೇ ರೀತಿ ರೋಹಿಣಿ ನಕ್ಷತ್ರ, ಚಂದ್ರನ ಅತಿ ಪ್ರೀತಿಯ ಹೆಂಡತಿಯವರು. ಹಾಗಾಗಿ 2 ನಕ್ಷತ್ರದಲ್ಲಿ ಹುಟ್ಟಿದವರು ಬಹಳ ಶ್ರೇಷ್ಠ ಅಂತ ಹೇಳ್ತಾರೆ. ಹೌದು, ಕಾರಣ ಇಷ್ಟೇ, ನಕ್ಷತ್ರ ಬಹಳ ಶ್ರೇಷ್ಠ. ಬನ್ನಿ ಯೋಗ ಯಾವುದಿದೆ ನೋಡೋಣ. ಹರ್ಷಣ ಯೋಗ ಇದೆ, ಅಡ್ಡಿ ಇಲ್ಲ. ನೋಡಿ ಜಾತಕ ನೋಡೋಣ. ಇದು ಜಾತಕ. ನೋಡಿ, 1 ನೀವು ನಿಮ್ಮ ವ್ಯಕ್ತಿತ್ವ, 2 ವ್ಯವಹಾರ, 3 ಪರಾಕ್ರಮ, 4 ನಿಮ್ಮ ತಾಯಿ ಹಾಗೂ ಪ್ರಾಪರ್ಟಿ, 5 ವಿದ್ಯೆ, 6 ಕಷ್ಟ, 7 ದಾಂಪತ್ಯ, 8 ಶತ್ರು, 9 ಭಾಗ್ಯ, 10 ಕೆಲಸ, 11 ಲಾಭ, 12 ವಿದೇಶಿ ಪ್ರಯಾಣ. ಯಾವುದೇ ಗ್ರಹ ಇಲ್ಲದು 0 to 6 ಆಗಲಿ ಅಥವಾ 24 to 29 ಆಗಲಿ ಇದ್ರೆ ಲಾಭ ಸಿಗಲ್ಲ. 6 ರಿಂದ 24 ಇರಬೇಕು. ಹೌದು, 0 to 6 ಅಂದ್ರೆ 0 to 10 ಇಯರ್ಸ್ ಅಂತ ಅರ್ಥ. 24 to 29 ಅಂದ್ರೆ 65 ರಿಂದ 100 ವರ್ಷ ಅಂತ ಅರ್ಥ. 6 ರಿಂದ 24 ಅಂದ್ರೆ 15 ರಿಂದ 60 ವರ್ಷ ಅಂತ ಅರ್ಥ. ಇದನ್ನ ಬಾಲ್ಯಾವಸ್ಥೆ ಅಂತ ಕರೆದ್ರೆ, ಇದನ್ನ ನಾವು ವೃದ್ಧಾಪ್ಯ ಅವಸ್ಥೆ ಅಂತ ಕರಿತೀವಿ. ಇದನ್ನ ಯೌವನ ಅವಸ್ಥೆ ಅಂತ ಕರಿತೀವಿ. ಯೌವನ ಅವಸ್ಥೆಯಲ್ಲಿ ಇರುವಂತ ಯಾವುದೇ ಗ್ರಹ ಇರಲಿ ಲಾಭ ಕೊಡೋದಿಲ್ಲ. ನೋಡಿ, 1, 4, 7, 10 ಕೇಂದ್ರ ಆದರೆ 2, 11 ಧನೇಶ. ಅದೇ ರೀತಿ 1, 5, 9 ತ್ರಿಕೋಣ ಆದರೆ 6, 8, 12 ಭಾರಿ ಕೆಟ್ಟ ಸ್ಥಾನಗಳು. 3, 50 ಒಳ್ಳೆಯದಾಗ್ಬೋದು, ಕೆಟ್ಟದ್ದಾಗ್ಬೋದು. ಹೌದು, ಹಾಗಾದ್ರೆ ಮಕರ ಯೋಗಕಾರಕ ಗ್ರಹಗಳು ಯಾವ್ಯಾವ? 1ನೇದು ಶನಿ, 2ನೇದು ಶುಕ್ರ, 3ನೇದು ಬುಧ, 4ನೇದು ಕುಜ. ರಾಹು ಮತ್ತು ಕೇತು ಮಿತ್ರರಾದರೆ ಅತಿ ದೊಡ್ಡ ವಿರೋಧಿ ಗುರು, ಅತಿ ದೊಡ್ಡ ವಿರೋಧಿ ಸೂರ್ಯ 8ನೇ ಸ್ವಾಮಿ. ಚಂದ್ರ ತಾತ್ಕಾಲಿಕ ಮಿತ್ರನ ಅನ್ಬೋದು, ವಿರೋಧಿನ ಅನ್ಬೋದು. ಒಂದನೇ ಮನೆಯಲ್ಲಿ ಚಂದ್ರ, 7ನೇ ಮನೆ ಸ್ವಾಮಿ. ಹೆಂಡತಿ ಮೇಲೆ ವಿಪರೀತ ಪ್ರೇಮ ಇರುತ್ತೆ ನಿಮಗೆ, ಅದರಲ್ಲಿ ಯಾವುದೇ ಸಂಶಯ ಇಲ್ಲ. ಆದರೆ ಬಹಳ ಕನ್ಫ್ಯೂಷನ್ ಇರ್ತೀರ ನೀವು. ವಿರೋಧಿ ಅಲ್ವಾ, ನೀವು ತಗೊಳ್ಳೋ ಒಂದು ನಿರ್ಧಾರ ಏನಲ್ಲ, ಬಹಳ ಕನ್ಫ್ಯೂಷನ್ ಇರ್ತಾವ. ಬಹಳ ಕನ್ಫ್ಯೂಷನ್ ಮಾಡ್ಕೊಂಡು ನೀವು ನಿರ್ಧಾರ ತಗೋತೀರಿ. ಮನಸ್ಸು ಅಷ್ಟು ಹೇಳ್ಕೊಂಡಷ್ಟು ಕಂಟ್ರೋಲ್ ಇರೋದಿಲ್ಲ ನಿಮಗೆ. ಏನಾದರೂ ಹಿಂಸೆ ಆಗೋದು ವಿಪರೀತ ಬಳಲ್ತೀರಿ, ಏನಾದರೂ ಖುಷಿ ಆಗೋದು ವಿಪರೀತ ಎಕ್ಸೈಟ್ ಆಗ್ತೀರಿ. ಇದು ಚಂದ್ರನ ಕೆಲಸ. ಹೌದು, ಹಾಗಾಗಿ ಚಂದ್ರ ನೋಡ್ಬೋದು, ಶಾಂತಿ ಅವಶ್ಯಕತೆ ಇಲ್ಲ, ಬಟ್
ಫ್ಯಾಕ್ಟ್ ಹೇಳ್ತಾ ಇದ್ದೀನಿ ನಾನು. ನೋಡಿ ಹಂಗೆ ನೋಡಿ, ಇಲ್ಲಿ 12ನೇ ಭಾವದ ಸ್ವಾಮಿ ಚಂದ ನೋಡಿ, 2ನೇ ಮನೆಯಲ್ಲಿದ್ದಾನೆ ಗುರು. ದಿಸ್ ಇಸ್ ಡೇಂಜರಸ್. ಸಿಕ್ಕಾಪಟ್ಟಿ ಹಣ ಹಾಳು ಮಾಡ್ತೀರ, ಸಿಕ್ಕಾಪಟ್ಟಿ ಸಂಬಂಧಗಳನ್ನ ಬೆಳೆಸ್ಕೊಂಡು ಸಿಕ್ಕಾಪಟ್ಟಿ ಸಂಬಂಧಗಳನ್ನ ಕಳ್ಕೊಳ್ತೀರ. ಸಂಬಂಧಗಳು ಬೇರೆ ಆಗ್ತಾವ, ಅದರಲ್ಲಿ ಏನು ಸಂಶಯನೇ ಇಲ್ಲ. ಬೇಗ ಫ್ರೆಂಡ್ಸ್ ಆಗ್ತಾರೆ, ಬೇಗ ಬಿಟ್ಟು ಹೋಗ್ತಾರೆ. ಬಿಕಾಸ್ ಆಫ್ ದಿ ಗುರು. ಗುರು ಅಲ್ಲೆಷ್ಟು ಹೇಳ್ಕೊಂಡಷ್ಟು ನಿಮ್ಗೆ ಫಲವನ್ನು ಕೊಡಲ್ಲ. ಏನ್ ಮಾಡ್ಬೋದು ಗುರು 2ನೇ ಮನೆ ಸ್ವಾಮಿ? ವ್ಯವಹಾರಗಳನ್ನ ಕೆಡಿಸ್ತಾನೆ, ಬಿಹೇವಿಯರ್ ವ್ಯತ್ಯಾಸ ಪಡಿಸ್ತಾನೆ, ಹ್ಯಾಬಿಟ್ಸ್ ಅಲ್ಲಿ ಬಹಳ ತೊಂದರೆ ಇಡ್ತಾನೆ, ನಡವಳಿಕೆಯಲ್ಲಿ ವ್ಯತ್ಯಾಸ ಇಡ್ತಾನೆ, ದುಡ್ಡಿನ ಒಳ ಅರಿವು ಹೊರ ಅರಿವು ಬಹಳ ವ್ಯತ್ಯಾಸ ಆಗುತ್ತೆ, ಹೊಂದಾಣಿಕೆ ಬದುಕು ಬಹಳ ಕಷ್ಟ ಆಗುತ್ತೆ, ಹಣವನ್ನು ಸೇವ್ ಮಾಡೋಕ್ಕಾಗೋದಿಲ್ಲ. ಅದು ಒಂದನೇ ಪರಿವಾರದ ಸ್ಥಿತಿ ಬಹಳ ಕೆಟ್ಟಾಗುತ್ತೆ, ಪರಿವಾರದ ಸ್ಥಿತಿ ಬಹಳ ಕೆಟ್ಟಾಗುತ್ತೆ. ಇನಿಷಿಯಲ್ ಒಳ್ಳೆ ಸ್ಟಡಿ ಆಗೋದಿಲ್ಲ, ಊಟದಲ್ಲಿ ಸ್ವಚ್ಛತೆ ಮರೆಯೋದಿಲ್ಲ, ಹೊಂದಾಣಿಕೆ ಬದುಕು ಬಹಳ ಕಷ್ಟ ಆಗುತ್ತೆ, ಪರಿವಾರವನ್ನು ಎತ್ತಿ ಹಿಡಿಯಕ್ಕಾಗೋದಿಲ್ಲ. ಇನ್ನು ಮಾತಿನಲ್ಲಿ ಸ್ವಲ್ಪ ವ್ಯತ್ಯಾಸ ಬರುತ್ತೆ, ಮಾತಿನ ದಾಟಿ ಇಷ್ಟ ಆಗೋದಿಲ್ಲ, ಸಂಸ್ಕಾರ ನೆಮ್ಮದಿ ಬದುಕು ಬಹಳ ಕಷ್ಟ ಆಗುತ್ತೆ. ದಯವಿಟ್ಟು ಗುರು ಶಾಂತಿ ಮಾಡ್ಕೊಳ್ಳಿ. ದಯವಿಟ್ಟು ಗುರು ಶಾಂತಿ ಮಾಡ್ಕೊಳ್ಳಿ, ಇಲ್ಲ ಕಷ್ಟಕ್ಕೆ ಬೀಳ್ತೀರಾ. 3ನೇ ಮನೆಯಲ್ಲಿ ಅಂಗಾರಿಕ ದೋಷ. ದಿಸ್ ಇಸ್ ಮೋಸ್ಟ್ ಡೇಂಜರಸ್. 4 ಮತ್ತು 11ನೇ ಭಾವದ ಸ್ವಾಮಿ. 11ನೇ ಮನೆ ಪ್ರಾಬ್ಲಮ್ ಇಲ್ಲ, ಆದ್ರೆ 4ನೇ ಭಾವದಲ್ಲಿ ಯಾರು ಇಲ್ಲ, ಹಾಗಾಗಿ 4ನೇ ಭಾವ ಕೆಟ್ಟ ಗೊತ್ತಿಲ್ಲ. 3ನೇ ಭಾವದಲ್ಲಿ ರಾಹು ಒಳ್ಳೆ ಫಲ ಕೊಡ್ತಾನೆ, ಒಪ್ಕೋತೀನಿ, ಇಲ್ಲ ಅಂತಲ್ಲ. ಅಲ್ಲಿ ಕುಶ ರೀತಿ ಆಗ್ಬಾರ್ದು. ನೋಡಿ, ರಾಹು ಕೇತು ಒಂಥರ ಡ್ರಿಂಕ್ಸ್ ಇದ್ದಂಗೆ, ಒಂಥರ ವಿಷ ಇದ್ದಂಗೆ. ಅವ್ರು ಒಬ್ಬರೇ ಇದ್ರೆ ಒಳ್ಳೇದು. ಅವ್ರು ಯಾರಾದ್ರೂ ಅವ್ರನ್ನ ಸೇವಿಸಿದ್ರೆ ಅವ್ರು ಹಾಳಾಗಿ ಹೋಗ್ತಾರೆ. ಲೈಕ್ ಕುಜ ನೋಡಿ, ಕುಜನ ಜೊತೆಗೆ ರಾಹು ಹೋಗ್ಬಿಟ್ಟಿದ್ದಾರೆ. ಸ್ವಲ್ಪ ನೆಮ್ಮದಿ ಕಡಿಮೆ ಆಗಿರುತ್ತೆ, ತಾಯಿ ಜೊತೆಗೆ ಸ್ವಲ್ಪ ಒಡನಾಟ ನಿಂದು ಅಷ್ಟು ಇರೋದಿಲ್ಲ, ಯಾವುದೇ ಬಿಸ್ನೆಸ್ ವ್ಯವಹಾರ ಕುದುರೋದಿಲ್ಲ, ನೆಮ್ಮದಿಯ ಬದುಕು ಬಹಳ ಕಷ್ಟ ಆಗುತ್ತೆ, ಸುಖಮಯ ಜೀವನ ಬಹಳ ಕಷ್ಟ ಆಗುತ್ತೆ. ಪ್ರಾಪರ್ಟಿ ಹೇಳ್ಕೊಳ್ಳೋಷ್ಟು ಬೆಳೆಯೋದಿಲ್ಲ, ಹೈಯರ್ ಎಜುಕೇಶನ್ ತೊಂದರೆ ಆಗುತ್ತೆ, ಹಾರ್ಟ್ ರಿಲೇಟೆಡ್ ಪ್ರಾಬ್ಲಮ್ ಬಂದೇ ಬರುತ್ತೆ. ನೆನ್ಪಿಟ್ಕೊಳ್ಳಿ ರಘುವೀರ್ ಅವರೇ, ಹಾರ್ಟ್ ರಿಲೇಟೆಡ್ ಪ್ರಾಬ್ಲಮ್ ಬಂದೇ ಬರುತ್ತೆ. ಎಲ್ಲರ ಜೊತೆಗೂ ಅಷ್ಟು ಹೇಳ್ಕೊಳ್ಳೋಷ್ಟು ಹೊಂದಾಣಿಕೆ ಬದುಕಿನಿಂದ ಆಗುವುದಿಲ್ಲ, ಮನೆಯ ಸ್ಥಿತಿ ಅಷ್ಟು ಹೇಳ್ಕೊಳ್ಳೋಷ್ಟು ಇರೋದಿಲ್ಲ, ಸ್ಟೈಲ್ ಆಫ್ ಲಿವಿಂಗ್ ಬಹಳ ಲೋ ಇರುತ್ತೆ. ಮನೆಗೆ ಬಂದವ್ರನ್ನ ಸರ್ಕಾರ ಮಾಡೋಕ್ಕಾಗೋದಿಲ್ಲ, ಸಮಾಜದಲ್ಲಿ ಒಳ್ಳೆ ಹೆಸರು ಮಾಡೋಕ್ಕಾಗೋದಿಲ್ಲ, ಆಭರಣ ಆಗಲಿ, ವೆಹಿಕಲ್ ಆಗಲಿ, ಪ್ರಾಪರ್ಟಿ ಆಗಲಿ ಗಳಿಸೋಕ್ಕಾಗಲ್ಲ. ಗಳಿಸಿದ್ರು ಪ್ಲಜ್ ಇರುತ್ತೆ. ಅದು ಅಲ್ಲದೆ ನಮ್ಮ ಮನೆ, ತೋಟ ಹಾಗೂ ಹೊಲ ಇಂಥವೆಲ್ಲ ಏನಿದೆಯಲ್ಲ, ಶಾಪು, ಅವೆಲ್ಲವೂ ಪ್ಲಜ್ಜಲ್ಲೇ ನಡೆಯುತ್ತೆ. ಅಂಗಾರಕ ದೋಷ ಅಂತ ಅದಕ್ಕೆ. ನೋಡಿ, ಅಂಗಾರಿಕ ದೋಷ ಅಂದ್ರೆ ಎಷ್ಟು ವಿಚಿತ್ರ ದೋಷ ಅಂದ್ರೆ, ಇದು 3ನೇ ಭಾವದಲ್ಲಿ ಆದ್ರೆ ಯಾವ ಕೆಲಸವೂ ಇನ್ ಟೈಮ್ ಆಗುದಿಲ್ಲ. ಗುಂಡು ಮಣ್ಣು ಹೊರದು ಒಂದು ತಿಂಗಳ ಕೆಲಸ ಆಗೋದು 9 ತಿಂಗಳಿಗೆ ಆಗುತ್ತೆ. ಯಾವ ಕೆಲಸವೂ ಇನ್ ಟೈಮ್ ಆಗುದಿಲ್ಲ. ಅಂಗಾರಿಕ ದೋಷ ದ ಮೋಸ್ಟ್ ಡೇಂಜರಸ್ ದೋಷ. ಅದು 3ನೇ ಭಾಗದಲ್ಲಿ ಆದ್ರೆ ನೋಡಿ, ನಿಮ್ಗೆ ಏನಾದ್ರೂ ಒಂದು ಕೆಲಸ ಆಗ್ಬೇಕಂದ್ರೆ ಅದು ಆಗುದಿಲ್ಲ ರೀ ಬೇಗ. ಇಟ್ ವಿಲ್ ಟೇಕ್ ದಿಯರ್ ಓನ್ ಟೈಮ್. ಗುಡ್ಡಕ್ಕೆ ಮಣ್ಣು ಹೊರೋದು ಅಂತ ಅದಕ್ಕೆ ಆ ಟೈಪ್ ಆಫ್ ನಿಮಗೆ ಪ್ರಾಬ್ಲಮ್ ಕೊಡುತ್ತೆ. ಯಾವುದು ಬೇಗ ಆಗಲ್ಲ. ಅದೊಂದು ತುಮಕೂರಿಂದ ನೀವು ಬೆಂಗಳೂರು ಹೋಗ್ತಾ ಇದ್ದೀರಾ, ಬಸ್ಸಿಗೆ ಬಂದು ನಿಂತಿದ್ದೀರಾ, ಬಸ್ ಬರೋದು 1 hour 20 minutes ತುಮಕೂರಿಂದ ಬೆಂಗಳೂರಿಗೆ ಹೊರಟು ಬಸ್ ಬಿಟ್ಟ ಮೇಲೆ ನೀವು ಬಂದು 11 ನಿಂತೀರಾ, ಬಸ್ಸೇ ಬರೋದಿಲ್ಲ, 1 ಗಂಟೆಗೆ ಬರುತ್ತೆ. ಆ ಬಸ್ ನೀವು ಲೇಟ್ ಮಾಡಿ 4ಕ್ಕೆ ಹೋಗ್ತಾರೆ. ಈ ರೀತಿ ಆಗುವಂತ ಇಫೆಕ್ಟ್
ಈ ಅಂಗಾರಿಕ ದೋಷದಿಂದ ಆಗುತ್ತೆ. ಎಲ್ಲ ವಿಷಯದಲ್ಲೂ ನೆನಪಿಟ್ಟುಕೊಳ್ಳಿ, ಎಲ್ಲ ವಿಷಯದಲ್ಲೂ ಇದೇ ರೀತಿ ಆಗುದು. ಸೊ ದಯವಿಟ್ಟು ನಾನು ಹೇಳೋದನ್ನ ಅರ್ಥ ಮಾಡ್ಕೊಳ್ಳಿ. ಅಂಗಾರಿಕ ದೋಷವನ್ನು ನಿವಾರಣೆ ಮಾಡ್ಕೊಳ್ಳಿ, ಬಹಳ ಡೇಂಜರಸ್ ಇದು. ಬಹಳ 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 ಡೇಂಜರಸ್. ನೋಡಿ, ಸೀಲ 9ನೇ ಮನೆ ಕೇತು. ಈ ಮನೆ ಸ್ವಾಮಿ ಅಸ್ತಂಗತ ಆಗಿದ್ದಾನೆ ನೋಡಿ, ಅಸ್ತಂಗತ. ಇಲ್ಲಿ ಮಾರ್ಕ್ ಇದೆ ನೋಡಿ, ಅಸ್ತಂಗತ ತೋರಿಸ್ತೀನಿ ನೋಡಿ. ಒಂಬತ್ತನೇ ಭಾವ ಜೀವನ, ಜೀವ, ದೈವ, ಮುನ್ನಡೆ, ಮುನ್ನುಗ್ಗುವಿಕೆ, ಜೀವನದ ಹಾದಿ, ಜೀವನದ ಶೈಲಿ, ಜೀವನದ ರೀತಿ, ಜೀವನದಲ್ಲಿ ಏನೇನು ಕಾಣಬಹುದು, ಏನೇನು ಕಾಣಕ್ಕಾಗಲ್ಲ, ಮುಂದೆ ಜೀವನ ಹೇಗೆ, ಇವೆಲ್ಲವೂ 9ನೇ ಭಾವದ ಫಲ. ಅವನೇ ಅಸ್ತಂಗತ ಆಗಿದ್ದಾನೆ, ಅಲ್ಲಿ ರಾಕ್ಷಸ ಗ್ರಹ ಕೇತು ಬಂದು ಕೂತಿದ್ದಾನೆ. ಅಲ್ಪ ಆಯು ಆಗುವ ಚಾನ್ಸಸ್ ಮಾಡಿದೆ ನಮ್ಗೆ 100%. ಅದರಲ್ಲಿ ಏನು ಏನು ಇದು ಜೀವನ ಅರ್ಧಕ್ಕೆ ಮುಂದೆ ಹೋಗುವ ಚಾನ್ಸಸ್ ಮಾಡಿದೆ. ಜೀವನದಲ್ಲಿ ಸಕ್ಸಸ್ ಕಾಣದೇ ಹೋಗ್ಬೋದು, ಜೀವನದಲ್ಲಿ ವಿಪರೀತ ತೊಂದರೆ ಅನುಭವಿಸ್ಬೋದು, ಜೀವನ ಕಷ್ಟಕರ ಆಗ್ಬೋದು. ದಯವಿಟ್ಟು ನಾನು ಹೇಳೋದನ್ನು ಅರ್ಥ ಮಾಡ್ಕೊಳ್ಳಿ. ಇರೋ ಫ್ಯಾಕ್ಟ್ ಹೇಳ್ತಾ ಇದ್ದಿಲ್ಲ ನಿಮಗೆ. ಒಂಬತ್ತನೇ ಭಾವದ ಸ್ವಾಮಿ ಅಸ್ತಂಗತ, ಅದು 12ನೇ ಭಾವದಲ್ಲಿ ಆಗಿದ್ದಾನೆ. ಆಕ್ಟಿವೇಟು ಮಾಡಕ್ ಬರಲ್ಲ. ಹೆಂಗ್ ಮಾಡ್ತೀರಾ ಆಕ್ಟಿವೇಟ್ ನೀವು? 12ನೇ ಭಾವನ ಹೆಂಗ್ ಆಕ್ಟಿವೇಟ್ ಮಾಡ್ತೀರಾ? 12ನೇ ಭಾವ ಸಾವು, 12ನೇ ಭಾವ ಆತ್ಮಹತ್ಯೆ, 12ನೇ ಭಾವ ಆರೋಗ್ಯ, 12ನೇ ಭಾವ ಸಾಲ, 12ನೇ ಭಾವ ಕಷ್ಟಗಳು. ಅವರನ್ನು ಅಲ್ಲಿ ಕೂತಿದ್ದಾನೆ, ಅವನು ಅಸ್ತಂಗತ ಆಗಿದ್ದಾನೆ. ಸೂರ್ಯ ಏನೂ ಮಾಡಲ್ಲ, ಸೂರ್ಯನಿಂದ ಏನೂ ಕೆಟ್ಟ ಕೆಲಸ ಆಗೋದಿಲ್ಲ ಇಲ್ಲಿ. ಬಟ್ ಬುಧನ ಆಕ್ಟಿವೇಟ್ ಮಾಡಿದ್ರೆ 100% ವಿಪರೀತ ತೊಂದರೆ ಇರ್ತೀರ, ಅದು ಬರೋದಿಲ್ಲ. ಬಟ್ ಕೇತುವಿನಿಂದ ನೀವು ತೊಂದರೆ ತಗೊಳ್ಳೋದು ನೋಡಿ ಅರ್ಥ. ಫಸ್ಟ್ ಆಫ್ ಆಲ್ ನೀವು ದೇವರನ್ನೇ ನಂಬಲ್ಲ, ಇಂಪಾಸಿಬಲ್. ದೇವರ ಮೇಲೆ ಅಷ್ಟು ಆಸಕ್ತಿ ಇಲ್ಲ ನಿಮಗೆ. ಹೇಗಿರ್ಬೇಕು ಬೇಡಪ್ಪ, ಅವಲಿ ನಮ್ಮ ಜೀವನ ನಮ್ಗೆ ನಾವು ದೊಡ್ಡದಷ್ಟು ಹಿಂಗೆ ವಿಚಾರ ಮಾಡ್ತೀರ. 9ನೇ ಭಾವ ಬಹಳ ನಿಜವಾಗ್ಲೂ ಹೇಳ್ತೀನಿ ಸರ್, ನೀವು ಶಾಂತಿ ಮಾಡ್ಕೋಬೇಕು ಸರ್. ಇಲ್ಲ ಅಲ್ಪ ಆಯು ಆಗ್ತೀರ ನೀವು. ಇದರಲ್ಲಿ ಕಟ್ಟಿಟ್ಟ ಬುತ್ತಿ, ಬೇರೆ ಏನೂ ಇಲ್ಲ. ಓಪನ್ ಹೇಳ್ತೀನಿ ನಾನು, ನೀವು ನನ್ನ ಬೈಕೊಂಡ್ರೂ ಚಿಂತೆ ಇಲ್ಲ. ಹೌದು, ನಾನು ಏನು ಇಟ್ಕೊಳ್ಳಲ್ಲ, ನನ್ನ ಗುಣನೇ ಅದು. ಗುರುವಿನ ಆಶೀರ್ವಾದ ಸಿಗುವುದಿಲ್ಲ ನಿಮಗೆ, ಧರ್ಮವನ್ನು ನಂಬುವುದಿಲ್ಲ, ಭಾಗ್ಯವಂತರಲ್ಲ ನೀವು, ಪ್ರಾಪ್ತಿಯನ್ನು ಪಡ್ಕೊಳ್ಳಲ್ಲ, ತಂದೆ ಜೊತೆಗೆ ಸಂಬಂಧ ಸರಿ ಇರೋದಿಲ್ಲ, ಸಾವಿಗೆ ದಾರಿ ಮಾಡ್ಕೊಳ್ಳಲ್ಲ, ಸುಖನ ಕಷ್ಟ ಆಗುತ್ತೆ, ಗೆಲುವು ಇಂಪಾಸಿಬಲ್ ಆಗುತ್ತೆ, ಸಂಬಂಧಿಗಳಿಂದ ಬಹಳ ದೂರ ಹೋಗ್ತೀರಾ. ಅವ್ರ ಜೊತೆಗೆ ಇವಾಗ ಜಗಳ ಮಾಡ್ಕೊತಾನೆ ಇರ್ತೀರಾ. ದೇವರ ಆಶೀರ್ವಾದ ಅಷ್ಟು ಬೇಗ ಸಿಗಲ್ಲ, ಲಕ್ ಅನ್ನೋದಿಲ್ಲ, ಪೂರ್ಣ ಕೆಲಸ ಮಾಡಲ್ಲ ನೀವು, ಮನೆಯಲ್ಲಿ ನೆಮ್ಮದಿ ಕಡಿಮೆ ಆಗುತ್ತೆ. ಇದು ಕೇತುವಿನ ಫಲ. ಯಾಕಂದ್ರೆ ಬುಧ ಅಸ್ತಂಗತನಾಗಿದ್ದಾನೆ. ಬುಧ ಅಸ್ತಂಗತನಾಗಿದ್ದಾನೆ, ಕೇತು ಫುಲ್ ಡೇ ಆಗಿ ಕುಡಿಬಿಟ್ಟವಲ್ಲೇ ನೋಡಿ. ರಾಹು ಕೇತು ಇವ್ರು ನೋಡ್ಬೇಕಾದ್ರೆ ಫಸ್ಟ್ ಆ ಮನೆಯ ಸ್ವಾಮಿಯ ಸ್ಥಿತಿಯನ್ನು ನೋಡಿ ಆಮೇಲೆ ರಾಹು ಕೇತುವಿಗೆ ಇಮ್ಯಾಜಿನ್ ಮಾಡ್ಕೋಬೇಕು. ಸುಮ್ಮನೆ ಅಲ್ಲ, ಅನ್ನೆಸೆಸರಿ ಅಲ್ಲ.
ಇಟ್ಸ್ ಮೋಸ್ಟ್ ಡೇಂಜರಸ್. ಐ ಆಮ್ ಟೆಲಿಂಗ್ ಯು, ಯು ಬೆಟರ್ ಬಿ. ನೋಡಿ, ಇವನು 5ನೇ ಭಾವದ ಸ್ವಾಮಿ ಪ್ಲಸ್ 10ನೇ ಭಾವದ ಸ್ವಾಮಿ, ಇವನು 1 ಮತ್ತು 2ನೇ ಭಾವದ ಸ್ವಾಮಿ. 2ನೇ ಭಾವದಲ್ಲಿ ಯಾರಿದ್ದಾರೆ? ಗುರು ಇದ್ದಾನೆ. ಗುರು ಶಾಂತಿ ಮಾಡಿಕೊಂಡ್ರೆ ಮಾತ್ರ 2ನೇ ಭಾವದ ಫಲ, ಇಲ್ಲಾಂದ್ರೆ ಇಲ್ಲ. ಹೌದು, 1ನೇ ಭಾವದ ಫಲ ನೋಡಿ ಹೇಳ್ತೀನಿ. ನಿಮ್ಮ ವ್ಯಕ್ತಿತ್ವ ಬಹಳ ಚೆನ್ನಾಗಿರುತ್ತೆ, ಒಳ್ಳೆ ಗುಣಗಳನ್ನು ಬೆಳೆಸ್ಕೊಂಡಿರ್ತೀರ, ಒಳ್ಳೆ ವಿಚಾರಗಳಿರ್ತವೆ, ಒಳ್ಳೆ ಸಂಗತಿಗಳಿಗೆ ಆಸಕ್ತಿಯನ್ನು ತೋರಿಸ್ತೀರ, ಮೆಂಟಲಿ ಕೆಪಬಲ್ ಇರ್ತೀರ, ಫಿಸಿಕಲಿ ಬಹಳ ಸ್ಟ್ರಾಂಗ್ ಇರ್ತೀರ, ಆಶೆ ಆಕಾಂಕ್ಷೆಗಳೆಲ್ಲವೂ ಈಡೇರುತ್ತೆ, ನಿಮ್ಮ ಇಮೇಜು ಬಹಳ ಚೆನ್ನಾಗಿರುತ್ತೆ, ಬುದ್ಧಿವಂತಿಕೆ ನಡೆಯನ್ನು ನಡೀತೀರ, ಗ್ರಾಸ್ಪಿಂಗ್ ಪವರ್ ಬಹಳ ಚೆನ್ನಾಗಿರುತ್ತೆ, ಟೇಸ್ಟ್ ಬಹಳ ಚೆನ್ನಾಗಿರುತ್ತೆ. ಹೌದು, ಇದು 1ನೇ ಭಾವದ ಫಲ. ಒಳ್ಳೆ ವ್ಯವಹಾರಸ್ಥರಾಗಿರ್ತೀರಿ, ಒಳ್ಳೆ ಬಿಹೇವಿಯರ್ ಇರುತ್ತೆ, ಒಳ್ಳೆ ಹ್ಯಾಬಿಟ್ಸ್ ಇರುತ್ತೆ, ಒಳ್ಳೆ ನಡವಳಿಕೆ ಇರುತ್ತೆ, ದುಡ್ಡಿನ ಹೊರ ಅರಿವು ಸಮತೋಲನದಲ್ಲಿರುತ್ತೆ, ಸಂಬಂಧಿಗಳಿಗೆ ಸಹಾಯ ಮಾಡೇ ಮಾಡ್ತೀರಾ, ಸಂಬಂಧಿಗಳು ಸಹಾಯ ಮಾಡ್ತಾರೆ ನಿಮಗೆ. ಅದು ಹೊಂದಾಣಿಕೆಯ ಬದುಕನ್ನು ಬದುಕ್ತೀರಾ, ಹಣವನ್ನು ಸೇವ್ ಮಾಡ್ತೀರಾ, ಊಟದ ವಿಚಾರದಲ್ಲಿ ಸತ್ವಂದ ಇರುತ್ತೆ, ಹೊಂದಾಣಿಕೆಯ ಬದುಕನ್ನು ಬದುಕೋದಲ್ಲದೆ ಪರಿವಾರದ ಸ್ಥಿತಿಯನ್ನು ಎತ್ತಿಕೊಂಡು ಹೋಗ್ತೀರಾ. ಅದು ಇನಿಷಿಯಲ್ ಸ್ಟಡಿ ಬಹಳ ಚೆನ್ನಾಗಿ ಮಾಡ್ತೀರಾ, ಮಾತಿನಲ್ಲಿ ವಚನತ್ವ ದಾಟಿ ಇರುತ್ತೆ, ಸಂಸ್ಕಾರ ನೆಮ್ಮದಿಯನ್ನು ಬದುಕ್ತೀರಾ. ಗುರು ಶಾಂತಿ ಮಾಡಿದರೆ ಮಾತ್ರ, ಇಲ್ಲ ಅಂದ್ರೆ ಇಲ್ಲ. ಗುರು ಶಾಂತಿ ನೋಡಿ, ಗುರುವಿನ ಶಾಂತಿ ಮಾಡಿ ನಡೆಯೋದಿಲ್ಲ. ಅದೇ ರೀತಿ 5ನೇ ಭಾವ ಒಳ್ಳೆ ದಾಂಪತ್ಯ ಇರುತ್ತೆ, ಒಳ್ಳೆ ಎಜುಕೇಶನ್ ಇರುತ್ತೆ, ಒಳ್ಳೆ ಸೆಕ್ಸುವಲ್ ಲೈಫ್ ಎಂಜಾಯ್ ಮಾಡ್ತೀರಾ. ಮಕ್ಕಳು ನಿಜವಾಗ್ಲೂ ಹೇಳ್ತೀನಿ, ನಿಮ್ಮ ಜಾತಕದಲ್ಲಿ ನೋಡ್ತೀನಿ, ನಾನು ಮುಂದೆ D7 ನೋಡ್ತೀನಿ, ಒಳ್ಳೆ ಮಕ್ಕಳು ಇರ್ತಾರೆ. ಮಕ್ಕಳು ವಿದ್ಯಾವಂತರು, ಬುದ್ಧಿವಂತರು, ಪ್ರತಿಭಾನ್ವಿತರು, ಸುಸಂಸ್ಕೃತರು ಇರ್ತಾರೆ. ಒಳ್ಳೆ ಟ್ಯಾಲೆಂಟನ್ನು ಬೆಳೆಸ್ಕೊಟ್ಟಿರ್ತೀರ, ಒಳ್ಳೆ ಪಾಪ್ಯುಲಾರಿಟಿ ಬೆಳೆಸ್ಕೊತೀರ. ತಂದೆ ತಾಯಿ, ಅಣ್ಣ ತಮ್ಮ, ಅಕ್ಕ ತಂಗಿ, ಸಂಬಂಧಿಗಳು ಹಾಗೂ ಎಲ್ಲರ ಹೆಂಡತಿ ಮಕ್ಕಳು ಎಲ್ಲರ ನಿಷ್ಕಳಂಕ ನಿರ್ಮಲವಾದ ಪ್ರೀತಿಯನ್ನು ಅನುಭವಿಸುವುದಲ್ಲದೆ ಸುಖ ಶಾಂತಿಯಿಂದ ಬದುಕ್ತೀರ, ಕಷ್ಟಗಳನ್ನು ಹೊಡೆದೋಡಿಸ್ತೀರ, ಸಾಧನೆಗೆ ದಾರಿ ಮಾಡ್ಕೋತೀರ, ಒಳ್ಳೆ ಗುಣಗಳು ಬೆಳೀತವೆ, ಒಳ್ಳೆ ಪಾಪ್ಯುಲಾರಿಟಿ ಆಗುತ್ತೆ, ಒಳ್ಳೆ ಪಬ್ಲಿಕ್ ಇಮೇಜ್ ಅನ್ನು ಬೆಳೆಸ್ಕೋತೀರ. ಇದು 5ನೇ ಭಾವದ ಫಲ. ನೀವು ಮಾಡುವ ಕೆಲಸ ನಿಮ್ಗೆ ಇಷ್ಟ ಆಗುತ್ತೆ, ಮಾಡುವ ಕೆಲಸದಲ್ಲಿ ವಿಧಾನ ಇಷ್ಟ ಆಗುತ್ತೆ, ಮಾಡುವ ಕೆಲಸದಲ್ಲಿ ಗಳಿಕೆ ಆಗುತ್ತೆ, ಮಾಡುವ ಕೆಲಸದಲ್ಲಿ ಗೆಲುವು ಸಾಧಿಸ್ತೀರ. ಮಾನ, ಪ್ರತಿಷ್ಠೆ, ಸಂಪತ್ತು, ಐಶ್ವರ್ಯ, ಕೀರ್ತಿ, ಅಂತಸ್ತು, ಸ್ಥಾನ, ಮಾನ ಎಲ್ಲವನ್ನೂ ಗಳಿಸ್ತೀರ. ಇದು 10ನೇ ಭಾವದ ಫಲ. ಭಾವ 11 ಇದು 11ನೇ ಭಾವ ತಾನೆ. 11ನೇ ಭಾವದ ಫಲವನ್ನು ಪಡಿತಾರೆ. ಹೌದು, ಅಕ್ಕ ತಂಗಿ, ಅಣ್ಣ ತಮ್ಮನ ಜೊತೆ ಒಳ್ಳೆ ಸಂಬಂಧ ಇರುತ್ತೆ, ಜೀವನವನ್ನು ಲಾಭದಲ್ಲಿ ತಗೊಂಡು ಹೋಗ್ತೀರಾ, ಸಣ್ಣ ಪುಟ್ಟ ರೋಗಗಳಿಂದ ದೂರ ಆಗ್ತೀರಾ, ಆಸೆ ಆಕಾಂಕ್ಷೆಗಳನ್ನು ಈಡೇರಿಸ್ಕೋತೀರಾ, ಹಂತವಾಗಿ ಬೆಳೀತೀರಾ, ಗ್ರೋತ್ ಆಗ್ತೀರಾ, ದುಡ್ಡು ಆಭರಣವನ್ನು ಗಳಿಸ್ಕೋತೀರಾ, ಹಣವನ್ನು ಸೇವ್ ಮಾಡ್ತೀರಾ, ಬ್ಯಾಂಕ್ ಬ್ಯಾಲೆನ್ಸ್ ಮೇಂಟೈನ್ ಮಾಡ್ತೀರಾ, ಒಳ್ಳೆ ಮಿತ್ರರನ್ನು ಹೊಂದಿರ್ತೀರಾ. ಇದು 11ನೇ ಭಾವದ ಫಲ. 5 ಭಾವದ ಫಲವನ್ನು ಇಲ್ಲಿ ಪಡ್ಕೋತೀರ. ನೋಡಿ ಎಷ್ಟು ವಿಚಿತ್ರ. ಇದನ್ನು ಸೌಭಾಗ್ಯ ಯೋಗ ಅಂತ ಕರಿತೀವಿ ನಾವು. ಸೌಭಾಗ್ಯ ಯೋಗ ಬಹಳ ಮುಟ್ಟಿದ್ದೆಲ್ಲ ಚಿನ್ನ, ನಡೆದಿದ್ದೆಲ್ಲ ವಜ್ರ ಇಡುವರೆ. ಹೌದು, 7 ಎಲ್ಲ ಬಹಳ ವಜ್ರ ಕಡಿಮೆ. ಸೌಭಾಗ್ಯ ಯೋಗದಲ್ಲಿ ಮಕ್ಕಳು ಆಗ್ತಾವೆ ಸರ್. ನಿಮ್ಮ ಮಿಸ್ಸಸ್ ಜಾತಕದಲ್ಲಿ ತೊಂದರೆ ಇದೆ, ಅನ್ನೆಸರಿ ನಿಮ್ಮನ್ನು ನೀವು ಬ್ಲೇಮ್ ಹಾಕೋಬೇಡಿ. ಯಾಕಂದ್ರೆ ಶುಕ್ರ ಮತ್ತು ಶನಿ 5ನೇ ಮನೆ ನೋಡ್ತಾ ಇದ್ದಾರೆ. ಹುಟ್ಟಿದ ಹೆಣ್ಮಗು ಫಸ್ಟ್. ಇವಾಗ ರಾಂಗ್, ತಪ್ಪು, ಇಂಪಾಸಿಬಲ್. ಸೌಭಾಗ್ಯದಲ್ಲಿ ಮಕ್ಕಳಾಗ್ತಾರೆ, ಸಾಧ್ಯನೇ ಇಲ್ಲ. ರಾಜಯೋಗ, ನೀವು ಏನ್ ಬಯಸ್ತೀರೋ ಅದು ಆಗುವಂತ ಯೋಗವೇ ಸೌಭಾಗ್ಯ ಯೋಗ. ಹೌದು, ನೀವು ಏನ್ ಅನ್ಕೊಂತೀರ ಆ ಕೆಲಸ ಆಗುವುದೇ ಸೌಭಾಗ್ಯ ಯೋಗ. ಬಹಳ ದೊಡ್ಡ ಯೋಗ, ಬೇರೆ ಯೋಗ ಇದು. ಯಾರ ಜಾತಕದಲ್ಲಿ ಸೌಭಾಗ್ಯ ಯೋಗ, ಒಳ್ಳೆ ತಂದೆ ತಾಯಿ, ಅಣ್ಣ ತಮ್ಮ, ಅಕ್ಕ ತಂಗಿ, ಯಶಸ್ಸು, ಆರೋಗ್ಯ,
ಐಶ್ವರ್ಯ ಕೀರ್ತಿ ಸಕಲ ಸಮರ್ಪಕ ಸಂಪೂರ್ಣ ಫಲವನ್ನು ಅನುಭವಿಸುವುದರಿಂದ ಒಳ್ಳೆ ಸಂಪತ್ತು, ಒಳ್ಳೆ ಐಶ್ವರ್ಯ, ಒಳ್ಳೆ ಫಲಪಟ್ಟು, ಒಳ್ಳೆ ಜ್ಞಾನ, ಒಳ್ಳೆ ವಿದ್ಯೆ, ಒಳ್ಳೆ ಬುದ್ಧಿ, ಒಳ್ಳೆ ದಾಂಪತ್ಯ, ಒಳ್ಳೆ ಹೆಂಡತಿ, ಮಕ್ಕಳು, ಯಶಸ್ಸು, ಕೀರ್ತಿ, ಸಾಧನೆ, ಸಮರ್ಥ ಮಾನಸಿಕ ಹಾಗೂ ದೈಹಿಕ ಶಕ್ತಿ, ಸಾಮಾಜಿಕ ಹಾಗೂ ಧಾರ್ಮಿಕ ಕೆಲಸಗಳು, ಮಾನ ಪ್ರತಿಷ್ಠೆ, ಸಂಪತ್ತು, ಅಂತಸ್ತು, ಸ್ಥಾನಮಾನ, ಯಶಸ್ಸು, ಕೀರ್ತಿ, ಆರೋಗ್ಯ, ಆಯುಷ್ಯವನ್ನು ಕೊಟ್ಟು ನಿಮ್ಮನ್ನು ಬಹಳ ಸುಖಮಯ ಜೀವನದಲ್ಲಿ ಇಟ್ಟಿರ್ತಾನೆ ಆ ದೇವರು ಅಂತ ಕಾಳಿದಾಸರ ಗ್ರಂಥದಲ್ಲಿ ಬಹಳ ಚೆನ್ನಾಗಿ ವಿವರಣೆ ಕೊಟ್ಟಿದ್ದಾರೆ. ಇಟ್ಸ್ ರಾಂಗ್. ಐ ಡೋಂಟ್ ವಾಂಟ್ ಟು ಪ್ರಿಡಿಕ್ಟ್ ರಾಂಗ್. ಐ ವೆರಿ ಸಾರಿ. ಬುಧ ಅಸ್ತಂಗತ ಆಗಿದ್ದಾನೆ, ಅದೇ ದೊಡ್ಡ ಪ್ರಾಬ್ಲಮ್ ಇದೆ. ಸೂರ್ಯ ಎಲ್ಲಿದ್ರೆ ನೀಚನಾಗಬಾರ್ದು ಅಷ್ಟೇ. ಸೂರ್ಯ ಎಲ್ಲಿದ್ದರೇನು ಬೆಳಗ್ಗೆನೋ ಅರ್ಲಿ ಮಾರ್ನಿಂಗೇ ಕೊಡ್ತಾನೆ, ಏನು ಬೆಳಕನ್ನು, ರಾತ್ರಿ ಸಂಜೆನೂ ಕೊಡ್ತಾನೆ. ಹಾಗಾಗಿ ನೀಚನಾಗಬಾರ್ದು ಅಷ್ಟೇ. ನೀಚ ಮತ್ತು ರಾಹುಕೇತು ಯುತಿ ಆಗಬಾರ್ದು ಅಷ್ಟೇ. ನೋಡಿ, ಶನಿ ಸೀರೆ ನಿಮ್ಮನ್ನು ನೋಡ್ತಾನೆ, ಅದಾದ್ಮೇಲೆ ಸೀರೆ ನಿಮ್ಮ 5ನೇ ಭಾವ ನೋಡ್ತಾನೆ. ಮಕ್ಳು ಯಾಕಾಗಲ್ಲ? ಲಗ್ನೇಶನೇ 5ನೇ ಭಾವ ನೋಡ್ಬೇಕಾದ್ರೆ ಮಕ್ಕಳಾಗಲ್ವಾ? ಸಾಧ್ಯನೇ ಇಲ್ಲ. ನೋಡಿ, ಒಂದು ಸೆಕೆಂಡ್. ಶನಿ ನೋಡೋದು 3ನೇ ಭಾವ, ಅದಾದ್ಮೇಲೆ 10ನೇ ಭಾವ. ಅಷ್ಟಮ ನೋಡಿ ಶತ್ರುನಾಶ ಮಾಡ್ತಾನೆ. 5ನೇ ಮನೆಯಲ್ಲಿ ನಿಮ್ಗೆಲ್ಲ ಆಗುವ ದಾಂಪತ್ಯ, ಮಕ್ಕಳು, ವಿದ್ಯೆ, ಆರೋಗ್ಯ ಎಲ್ಲವನ್ನು ಕೊಡ್ತಾನೆ. 11ರಲ್ಲಿ ಲಾಭ ಕೊಡ್ತಾನೆ. 1ರಲ್ಲಿ ವ್ಯಕ್ತಿತ್ವ ವಿಕಸನ ಮಾಡ್ತಾನೆ. ಇವಾಗ ರಾಂಗ್. ಆಹಾ, ಒಂದನೇ ಸಸ ಮಹಾಪುರುಷ ರಾಜ ಆಗೋದಾಗಿದೆ. ದಾಂಪತ್ಯ ನೀವು ಎಲ್ಲಿವರೆಗೂ ಬದುಕ್ತೀರ ಅಲ್ಲಿವರೆಗೂ ಪ್ರೇಮದಿಂದ ಬದುಕ್ತೀರ, ಅದರಲ್ಲಿ ಯಾವುದೇ ಸಂಶಯ ಇಲ್ಲ. ಗಂಡ ಹೆಂಡತಿ ಬಹಳ ಜೀವದಲ್ಲಿ. ಬನ್ನಿ, ಹೆಂಗೆ ಸರ್ ನೋಡಿ, ಹಂಸ ಮಹಾಪುರುಷ ರಾಜಯೋಗ ಆಗಿದೆ. 9ನೇ ಮನೆಯಲ್ಲಿ ಸೂರ್ಯ ಇದ್ದಾನೆ, ಸಾಧ್ಯನೇ ಇಲ್ಲ. ಹಂಸ ಮಹಾಪುರುಷ ರಾಜಯೋಗ ಆಗಿದೆ. ಮಕ್ಕಳು ಆಗ್ಲೇಬೇಕು ನಮಗೆ. ಸರ್ಕಾರಿ ನೌಕರಿ ಮಾಡ್ತೀರೇನೋ ಗೊತ್ತಿಲ್ಲ ನನಗೆ. ಸರ್ಕಾರಕ್ಕೆ ಸಂಬಂಧಿಸಿದ ಕೆಲಸ ಏನಾದರೂ ಮಾಡಿದರೆ ಒಳ್ಳೆ ಹಣ ಮಾಡ್ತೀರ, ಇದು ಮಾತ್ರ ಸತ್ಯ. ನನಗೆ ನೀವು ಏನು ಮಾಡ್ತೀರೋ ಗೊತ್ತಿಲ್ಲ. ರಘು ಅವರೇ, ಸರ್ಕಾರಕ್ಕೆ ಸಂಬಂಧಿಸಿದ ಯಾವ ಕಾಂಟ್ರಾಕ್ಟ್ ನೌಕರಿ ಮಾಡಿದರೆ 100ಕ್ಕೂ 100 ಲಾಭ ಪಡ್ಕೊತೀರ. ಹಾಂ, ಕುರು ದಶೆಯಲ್ಲಿದ್ರೆ 2ನೇ ಮನೆಯಲ್ಲಿ. ಹಾಗಾಗಿ ಮಕ್ಕಳಾಗ್ತಾ ಇಲ್ಲ ನಮಗೆ. ಮಕ್ಕಳು ಯಾಕೆ ಆಗ್ತಾ ಇಲ್ಲ? 12ನೇ ಮನೆ ದಶೆ ನಡೀತಾ ಇದೆ ಈಗ. ಹಾಗಾಗಿ ನಾನು ಹೇಳೋದು ಅರ್ಥ ಮಾಡ್ಕೊಳ್ಳಿ. ಈಗ ಫಸ್ಟು ನಾಗ ಪ್ರತಿಷ್ಠಾಪನೆ ಮಾಡ್ಕೊಳ್ಳಿ, ಅದಾದ್ಮೇಲೆ ಗುರು ಶಾಂತಿ ಹಾಗೂ ಬುಧ ಶಾಂತಿ ಮಾಡ್ಕೊಳ್ಳಿ. ಇವು ಮಸ್ಟ್ ಆ್ಯಂಡ್ ಶುಡ್ ಮಾಡಬೇಕು. ಪ್ಲಸ್ 7 ಕ್ಯಾರೆಟ್ ಓಪಲ್ ಹಾಕಲೇಬೇಕು. ಯಾಕಂದರೆ 5ನೇ ಮನೆ ಸ್ವಾಮಿ 1 ಡಿಗ್ರಿ ಇದ್ದಾನೆ. ನೀವು ಮಕ್ಕಳಾಗಬೇಕಾದ್ರೆ ಮಸ್ಟ್ ಆ್ಯಂಡ್ ಶುಡ್ ಹಾಕಬೇಕು. ಹೌದು, 1 ಡಿಗ್ರಿ ಇದ್ದಾನೆ. ತೋರಿಸ್ಲಾ? ಬನ್ನಿ ತೋರಿಸ್ತೀನಿ. ನೋಡಿ, ನೋಡಿ 1 ಡಿಗ್ರಿ ಇದ್ದಾನೆ. 7 ಕ್ಯಾರೆಟ್ ಒಪ್ಪಲ್ ಹಾಕ್ಲೇಬೇಕು. ಅವನ 5ನೇ ಮನೆ ಫಸ್ಟ್ ಮುಟ್ಟುವೆ ಅಣ್ಣ ನಿಮಗೆ. ಗುರು ಮತ್ತು ಬುಧ ಶಾಂತಿ ಆಗ್ಬೇಕು, ನಾಗ ಪ್ರತಿಷ್ಠಾಪನೆ ಆಗ್ಬೇಕು, 7 ಕ್ಯಾರೆಟ್ ಓಪಲ್ ಹಾಕ್ಲೇಬೇಕು. ಹಾಕಿದ್ರೆ
ನಿಮ್ಮ ಆಸೆ ಆಕಾಂಕ್ಷೆಗಳು ಎಲ್ಲವೂ ಈಡೇರುತ್ತೆ, ಅದರಲ್ಲಿ ಸಂಶಯನೇ ಇಲ್ಲ ಅಂತ ಹೇಳ್ತಾ ಜಾತಕದ ವಿಶ್ಲೇಷಣೆ ಮುಗಿಸ್ತಾ ಇದ್ದೀನಿ.